ಪರಿಚಯ ಇದೆಯಾ? ಮತ್ತೆ ನಿನಗೆ? ನನಗೂ ಇವರ ಪರಿಚಯ ಇದೆ. ಕೊನೆಗೂ ಪ್ರಭುಗಳು ನಮ್ಮನ್ನೆಲ್ಲ ಗುರ್ತಿಸಿದ್ರು. ಹೇಗೆ? ಇವರ ಪ್ರೀತಿ ತುಂಬಿರೋ ಮಾತುಗಳಿಂದ. ಇವರು ಯಾರೇ ಆದ್ರೂ ಇವರ ಎಲ್ಲರ ಮನಸ್ಸಲ್ಲೂ ಪ್ರೀತಿ ತುಂಬಿದೆ. ಮೂರ್ಖ, ಯಾರ್ ನೀವೆಲ್ಲ? ನಾವ್ಯಾರು ಅಂತ ಗೊತ್ತಾಗ್ಲಿಲ್ವಾ ಪ್ರಭು? ನಾವೆಲ್ಲ ನಿಮ್ಮ ಭಕ್ತರು ಪ್ರಭು. ನನ್ಗೆ ನಿಮ್ಮೆಲ್ಲರ ನೆನ್ಪಾಯ್ತು. ನಾನ್ ನಿಮ್ಮನ್ನ ನೆರೆಮನೆ ಗೆಳತಿ ಮನೇಲಿ ನೋಡಿದ್ದೆ. ಹೌದು ಪ್ರಭು, ನಾನು ಅವರ ಸೇವಕ. ಮತ್ತೆ ಇವರೆಲ್ಲ ನನ್ನ ಗೆಳೆಯರು. ಮತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಇವತ್ತು ನಾವೆಲ್ಲ ಮಹಾಶಿವರಾತ್ರಿಯ ತಯಾರಿ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಿಮ್ಮ ಅನುಮತಿ ಬೇಕಾಗಿದೆ. ನಾವೆಲ್ಲ ಸ್ವಲ್ಪ ಸಮಯದ ನಂತರ ನಮ್ಮ ಕೈಲಾಸದಲ್ಲಿ ಉತ್ಸವ ಆಚರಿಸಬೇಕು. ಉತ್ಸವದಲ್ಲಿ ಏನ್ ಮಾಡ್ತೀರಾ ನೀವೆಲ್ಲ? ನೀವು ಶಿವರಾತ್ರಿನ ಹೇಗೆ ಆಚರಿಸ್ತೀರಾ? ಹಾಡ್ತೀವಿ, ಕುಣಿತೀವಿ, ಉತ್ಸವ ಮಾಡ್ತೀವಿ. ಚಿತೆಯ ಭಸ್ಮದಿಂದ ಸ್ನಾನ ಮಾಡ್ತೀವಿ. ನಿಮ್ಮ ಪ್ರೀತಿಯ ಭಸ್ಮ ಸ್ನಾನ. ನಾವೆಲ್ಲ ನಿಮಗೂ ಭಸ್ಮ ಸ್ನಾನ ಮಾಡಿಸ್ಬೇಕು ಅಂತ ಇದ್ದೀವಿ. ನಮ್ಮೆಲ್ಲರ ಜೊತೆ ನೀವು ಭಸ್ಮ ಸ್ನಾನ ಮಾಡ್ತೀರಾ ಅಲ್ವಾ? ಹಾ, ಭಸ್ಮದಲ್ಲಿ ಸ್ನಾನ ಮಾಡ್ತೀನಿ. ಗೆಳೆಯ, ನನ್ಗೆ ಭಸ್ಮ ಸ್ನಾನ ತುಂಬಾ ಇಷ್ಟ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಕೈಲಾಸದಲ್ಲಿ ಈ ಉತ್ಸವ ಹಬ್ಬ ಆಗುತ್ತೆ ಪ್ರಭು. ಅಲ್ಲಿ ಮಾತೆ ಮತ್ತೆ ನೀವು ಒಟ್ಟಾಗಿರ್ತೀರಿ. ಇದು ಅದೇ ಪವಿತ್ರ ದಿನ. ಈ ದಿನನೇ ಮಾತೆ ಪಾರ್ವತಿ ವಿವಾಹ ಮಹಾದೇವನ್ ಜೊತೆ ಆಗಿತ್ತು. ಅದೇ ಪವಿತ್ರ ಬಂಧನದ ನೆನಪಿಗೆ ನಾವೆಲ್ಲ ಭಕ್ತರು
ಕೈಲಾಸದಲ್ಲಿ ಮಹಾಶಿವರಾತ್ರಿ ಉತ್ಸವನ ಸಂಭ್ರಮದಿಂದ ಆಚರಿಸ್ತೀವಿ. ಮನೋಹರ ದೃಶ್ಯ ಇರುತ್ತೆ ಕೈಲಾಸದಲ್ಲಿ. ನೀವು ಬರ್ತೀರಲ್ವಾ ನಮ್ಮ ಜೊತೆ ಪ್ರಭು, ಮನೋಹರ ದೃಶ್ಯ ನೋಡೋಕೆ? ಉತ್ಸವದ ವರ್ಣನೆನ ಕೇಳಿ ನನಗೂ ನೋಡೋ ಆಸೆ ಹೆಚ್ಚಾಗ್ತಾನೇ ಇದೆ ಮೂರ್ಖ. ಆದ್ರೆ ನಮ್ಮ ಅಮ್ಮ ಅಲ್ಲಿಗೆ ಹೋಗೋಕೆ ಅನುಮತಿ ಕೊಡೋದಿಲ್ಲ. ನಾನು ಅಮ್ಮನ ಅನುಮತಿ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ ಗೆಳೆಯರೇ. ನೀವೆಲ್ಲ ಯಾಕೆ ಸುಮ್ಮನಾದ್ರಿ? ಹಚ್ಚಿ ಭಸ್ಮಾನ, ಆನಂದ ಆಗ್ತಿದೆ, ಪರಮಾನಂದ. ಗೆಳೆಯ, ಏನಾಯ್ತು ಮೂರ್ಖ? ಗೆಳೆಯ ನಡಿ, ನಾವೀಗ ಇಲ್ಲಿಂದ ಹೊರಡ್ಬೇಕು. ಇರು ಮೂರ್ಖ, ಸ್ವಲ್ಪ ಭಸ್ಮದ ಆನಂದನ ಅನುಭವಿಸ್ತೀನಿ. ನಾವಿಬ್ರು ಇನ್ನೂ ಇಲ್ಲೇ ಇದ್ರೆ ನಮ್ಮ ಆನಂದ ಅಮ್ಮನ ದುಃಖಕ್ಕೆ ಕಾರಣ ಆಗತ್ತೆ. ಹಾಗಾಗ್ಬಾರ್ದು. ಮತ್ತೆ ನಡಿ ಗೆಳೆಯ, ಹೋಗ್ತಾ ನದಿಲಿ ಸ್ನಾನ ಮಾಡೋಣ, ಆಮೇಲೆ ಗೋಶಾಲೆಗೆ ಹೋಗೋಣ. ಈಗಾಗ್ಲೇ ತುಂಬಾ ಸಮಯ ಆಗಿದೆ. ಸರಿ, ನಡಿ ಮೂರ್ಖ. ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಪ್ರಭು? ಎಷ್ಟು ಆನಂದ ಆಗ್ತಾ ಇತ್ತು. ಆನಂದಕ್ಕಿಂತ ಹೆಚ್ಚಾಗಿದ್ದು ಮತ್ತೆ ಮುಖ್ಯವಾಗಿದ್ದು ಅಮ್ಮನ ಆಜ್ಞೆ ಮಾತ್ರ. ಗೆಳೆಯ, ಅಮ್ಮ ಹೇಳಿರೋ ಹಾಗೆ ಆಜ್ಞೆನ ಪಾಲನೆ ಮಾಡಬೇಕು. ಮಧ್ಯದಲ್ಲಿ ಹೋಗ್ತಿರೋದಕ್ಕೆ ಕ್ಷಮೆ ಕೇಳ್ತೀನಿ. ಇಲ್ಲ ಇಲ್ಲ ಪ್ರಭು, ನೀವು ಕ್ಷಮೆ ಕೇಳಬಾರ್ದು. ನಾವು ಆಜ್ಞೆ ಪಾಲನೆದಾರಿಗೆ ಅಡ್ಡಿ ಮಾಡಲ್ಲ. ಮಾತೆ, ನೀವು ಕತ್ಲಲ್ಲಿ ಯಾಕೆ ಕೂತಿದ್ದೀರಾ? ಬೆಳಕು ಮನಸ್ಸಲ್ಲಿರ್ಬೇಕು ನಂದೆ, ಹೊರಗಡೆ ಅಲ್ಲ. ಅಲ್ಲದೆ ನನ್ನ ಜೀವನ ಅಂತೂ ಸಂಪೂರ್ಣವಾಗಿ ಅಂಧಕಾರದಲ್ಲಿ ಮುಳುಗೋಗಿದೆ. ನನ್ನ ಜೀವನದ ಅಂಧಕಾರನ ಸೂರ್ಯನಿಗೂ ಕೂಡ ದೂರ ಮಾಡೋದಕ್ಕಾಗೋದಿಲ್ಲ. ಮಾತೆ, ನೀವು ಜಗಜ್ಜನನಿ,
ನಿಮ್ ಬಾಯಲ್ಲಿ ಇಂಥ ಮಾತು ಶೋಭೆ ತರೋದಿಲ್ಲ. ಹಾಗಾದ್ರೆ ಜಗಜ್ಜನನಿ ಮಹಾದೇವನಿಂದ ದೂರ ಇರೋದು ಶೋಭೆ ತರತ್ತಾ? ಇನ್ನು ನನ್ನಲ್ಲಿ ಧೈರ್ಯನೇ ಉಳಿದಿಲ್ಲ ನಂದಿ. ನಾನು ಎಲ್ಲ ಪ್ರಯತ್ನನೂ ಮಾಡಾಯ್ತು. ನಾನು ಶಿವನ್ಗೆ ಶಿವಸತಿಯ ಮಿಲನದಿಂದ ಹಿಡಿದು ಕೊನೆ ತನಕ ಎಲ್ಲ ಕಥೆಗಳನ್ನು ಹೇಳಾಯ್ತು. ಯಾಕೋ ನನಗೇನ್ ಅನ್ನಿಸ್ತಿದೆ ಅಂದ್ರೆ ನಾನು ನನ್ನ ಶಿವನನ್ನ ಶಾಶ್ವತವಾಗಿ. ಇಲ್ಲ ಮಾತೆ, ಹಾಗೆ ಹೇಳ್ಬೇಡಿ. ಉಮಾ, ಎಲ್ಲ ಕೈಲಾಸವಾಸಿಗಳು ನಿನ್ನ ನೋಡಕ್ ಬಂದಿದ್ದಾರೆ. ಅವರು ನನ್ನ ಮಹಾದೇವನಿಗೆ ಪ್ರಿಯವಾದವರು. ನಾನವರನ್ನ ಭೇಟಿ ಮಾಡ್ತೀನಿ. ಪ್ರಣಾಮಗಳು ಮಾತೆ. ಪ್ರಣಾಮಗಳು ಮಾತೆ. ನೀವೆಲ್ಲ ಮಹಾದೇವನ ಕೈಲಾಸವನ್ನ ಖಾಲಿ ಮಾಡಿ ಇಲ್ಲಿಗೆ ಯಾಕೆ ಬಂದ್ರಿ? ಕೈಲಾಸ ಅವತ್ತೇ ಖಾಲಿ ಆಗಿತ್ತು. ಯಾವತ್ತು ನೀವು ಮತ್ತೆ ಮಹಾದೇವನು ಕೈಲಾಸ ಬಿಟ್ಟು ಬಂದ್ರು ಆ ದಿನ. ಮಾತೆ, ಪುಷ್ಪದಂತ ಸತ್ಯ ಹೇಳ್ತಾ ಇದ್ದಾನೆ. ಈಗಲ್ಲಿ ಯಾರೂ ಬರೋದಿಲ್ಲ. ಯಾವುದೇ ಜೀವಿ, ಜಂತು, ಪಶು, ಪಕ್ಷಿ, ಯಾರಂದ್ರೆ ಯಾರು ಎಲ್ರು ಕೈಲಾಸಕ್ಕೆ ಬರೋದನ್ನ ನಿಲ್ಸಿದ್ದಾರೆ ಮಾತೆ. ನನ್ನ ಮಹಾದೇವನ ಕೈಲಾಸ ಇಷ್ಟು ನಿರ್ಜನ ಮತ್ತಿಷ್ಟು ಬರೀದಾಗೋಯ್ತಾ? ಈಗಂತೂ ಮಹಾಶಿವರಾತ್ರಿಯ ಸಂಭ್ರಮ ಹತ್ರ ಬರ್ತಾ ಇದೆ. ಮತ್ತೆ ಆ ದಿನ ಕೂಡ ನಮ್ಮ ಕೈಲಾಸ ನಮ್ಮ ಪ್ರಭು ಇಲ್ಲದೆ ಇರ್ಬೇಕಾ? ಮಾತೆ, ಮಹಾಶಿವರಾತ್ರಿಯ ದಿವಸ ನೀವು ನಮ್ಮ ಪ್ರಭು ಮಹಾದೇವನ ಹೇಗಾದ್ರೂ ಮಾಡಿ ಕೈಲಾಸಕ್ಕೆ ಕರ್ಕೊಂಡು ಬನ್ನಿ. ನನಗೆ ಪೂರ್ತಿ ವಿಶ್ವಾಸ ಇದೆ, ಮಹಾಶಿವರಾತ್ರಿಯ ದಿವಸ ಮಹಾದೇವ ಮತ್ತೆ ನೀವು ಕೈಲಾಸದಲ್ಲಿ ಒಟ್ಟಿಗಿದ್ರೆ ಅವ್ರಿಗೆಲ್ಲ ಖಂಡಿತ ನೆನಪಾಗುತ್ತೆ. ಆಮೇಲೆ ನಮ್ಮ ಪ್ರಭು ಮಹಾದೇವ ಕೈಲಾಸ ಬಿಟ್ಟು ಎಲ್ಲೂ ಹೋಗಲ್ಲ ಮಾತೆ. ನಾವಿಲ್ಲಿಗೆ ಬರೋದಕ್ಕೂ ಮೊದಲು ಸ್ಮಶಾನದಲ್ಲಿ ಪ್ರಭುನ ಭೇಟಿಯಾಗಿದ್ವಿ. ಅವರನ್ನ ಕೈಲಾಸಕ್ಕೆ ಬನ್ನಿ ಅಂತಾನೂ ಕೇಳ್ಕೊಂಡ್ವಿ. ಆದ್ರೆ ಪ್ರಭು ಅವರ ಮಾತೆ ಆಜ್ಞೆ ಇಲ್ಲದೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿದ್ರು. ಈಗ ನೀವೇ ಏನಾದ್ರೂ ಮಾಡಿ ಮಾತೆ. ಮಾತೆ, ಇವರ ಆಸೆನ ಪೂರೈಸಿ ಮಾತೆ. ನಮ್ಗೆ ಪ್ರಭುಗಳಿಲ್ದೆ ಇರೋಕ್ಕಾಗಲ್ಲ ಮಾತೆ. ಏಳು ನಂದಿ, ಎದ್ದೇಳು. ಇಲ್ಲ ಮಾತೆ, ನೀವು ನಮ್ಮ ಮಾತನ್ನ ಒಪ್ಕೊಳ್ಳೋ ತನಕ ನಾನು ಕೂಡ ನಿಮ್ಮ ಮಾತನ್ನ ಕೇಳೋದಿಲ್ಲ. ನೀವು ನಮ್ಮ ಪ್ರಭುಗಳನ್ನ ಮಹಾಶಿವರಾತ್ರಿಗೆ ಕೈಲಾಸಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಡೋವರೆಗೂ ನಾನ್ ನಿಮ್ ಪಾದಗಳನ್ನ ಬಿಟ್ಟು ಮೇಲೆ ಹೇಳೋದಿಲ್ಲ ಮಾತೆ. ನಾನ್ ನಿಮ್ ಪಾದಗಳ ಮೇಲೆ ಪ್ರಾಣ ಬಿಡ್ತೀನಿ ಮಾತೆ. ಮಾತು ಕೊಡ್ತೀನಿ ನಂದಿ. ನಾನ್ ಮಾತು ಕೊಡ್ತೀನಿ. ನಿಮ್ಗೆ ತುಂಬಾ ಧನ್ಯವಾದಗಳು ಮಾತೆ. ನೀವು ನನಗೆ ಮಾತು ಕೊಟ್ಟಿದ್ದೀರಿ. ಈಗ ನೀವು ಪ್ರಭುಗಳ ಹತ್ರ ಕೂಡ ಮಾತು ತಗೊಳ್ಬೇಕು ಮಾತೆ. ಆ ಮಾತನ್ನ ಕಟ್ಟ ಹಾಕಿ ಅವ್ರನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ನಂದಿ, ನಾನು ಷರತ್ತಿಂದ ಅಲ್ಲ, ನನ್ನ ಸಮರ್ಪಣೆಯಿಂದ ಮಹಾದೇವನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ. ನನ್ನ ಭಕ್ತಿಯಿಂದ ಅವ್ರನ್ನ ಪಡಿಬೇಕು ನಾನು. ಮಾತೆ, ಭಕ್ತ ಆದವನು ಭಗವಂತನ ಪಡ್ಕೊಳ್ಳೋ ಪ್ರತಿ ಪ್ರಯತ್ನನೂ ಅವನ ಭಕ್ತಿ ಮತ್ತೆ ಸಮರ್ಪಣೆಯ ಒಂದು ರೂಪ ಆಗಿರುತ್ತೆ. ಈಗ ನೀವು ಪ್ರಭುಗಳ ಹತ್ರ ಮಾತು ತಗೊಳ್ಳೋದು ನಿಮ್ಮ ಭಕ್ತಿಯ ಒಂದು ರೂಪ ಆಗಿರುತ್ತೆ ಮಾತೆ. ಹಾಗಾಗಿ ಪ್ರಭುಗಳನ್ನ ಮಾತಿನಲ್ಲಿ ಕಟ್ಟ ಹಾಕಿ ಕೈಲಾಸ ಕರ್ಕೊಂಡು ಹೋಗೋಕೆ
ಒಪ್ಕೊಳ್ಳಿ ಮಾತೆ. ಹೌದು ಒಪ್ಕೊಳ್ಳಿ ಮಾತೆ. ಒಪ್ಕೊಳ್ಳಿ ಒಪ್ಕೊಳ್ಳಿ ಮಾತೆ. ಒಪ್ಕೊಳ್ಳಿ ಮಾತೆ. ಮಾತೆ ಒಪ್ಕೊಳ್ಳಿ ಮಾತೆ. ದಯಮಾಡಿ ಒಪ್ಕೊಳ್ಳಿ ಮಾತೆ. ಸರಿ, ನಾನು ಪ್ರಯತ್ನ ಮಾಡ್ತೀನಿ. ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ. ಒಬ್ಬ ತಂದೆಯಾಗಿ, ಒಬ್ಬ ಆಚಾರ್ಯಾಗಿ ಕೂಡ. ಮಕ್ಕಳ, ನಾನು ಕೇವಲ ಬಂಗಾರನ ಮಾರ್ಗದರ್ಶನದ ಬೆಂಕಿಯಲ್ಲಿಟ್ಟು ಒಂದು ಆಕಾರ ಕೊಡೋ ಕಾರ್ಯ ಮಾಡಿದ್ದೇನೆ. ಒಂದು ವೇಳೆ ಬಂಗಾರದಲ್ಲಿ ಮೊದಲಿಂದ ಆಕಾರ ತಗೊಳ್ಳೋ ಗುಣ ಲಕ್ಷಣ ಇಲ್ಲದೆ ಇದ್ದಿದ್ರೆ ಇವತ್ತು ಈ ಕಾರ್ಯ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಳ್ಳೆ ಮಾತು. ಪ್ರಣಾಮಗಳು ಋಷಿವರ್ಯ. ಎಂಥ ಭಾಗ್ಯ ನಮ್ದು. ಇವತ್ತು ನೀವೆಲ್ಲ ಇಲ್ಲಿಗೆ ಒಟ್ಟಾಗಿ ಬಂದಿದ್ರಿಂದ ನಾವೆಲ್ಲ ಧನ್ಯರಾದ್ವಿ ಋಷಿವರ್ಯ. ಧನ್ಯರಾಗಿದ್ದು ನಾವು ಋಷಿಯಾತ್ರಿ. ಈ ಅದ್ಭುತ ಲೀಲೆ ಆಗಿದೆ. ದೇವ, ನಾರಾಯಣ, ನೀವಿಬ್ಬರು ಈಗ ಅಭ್ಯಾಸ ಮಾಡಕ್ ಹೋಗಿ. ಹಾಗೆ ಆಗ್ಲಿ ಅಪ್ಪ. ಯಾರು ಸ್ವತಃ ಜ್ಞಾನದ ಮೂಲನೋ ಆ ಪರಬ್ರಹ್ಮ ಪರಮೇಶ್ವರ ಇಲ್ಲಿ ಸಾಮಾನ್ಯ ಬಾಲಕರ ಹಾಗೆ ಅಧ್ಯಯನ ಮಾಡ್ತಾ ಇದ್ದಾರೆ, ಪುರಸ್ಕಾರ ಪಡ್ಕೋತಾ ಇದ್ದಾರೆ. ಎಷ್ಟು ದೊಡ್ಡ ಪಾಠ ಹೇಳ್ತಿದ್ದಾರೆ ಈ ಜಗತ್ತಿಗೆ. ನಿಮ್ ಮಾತು ಸತ್ಯ ಋಷಿವರ್ಯ. ಈಗ ಇಲ್ಲಿಗೆ ಬಂದಿರೋ ಕಾರಣನೂ ಹೇಳಿದ್ರೆ ದೊಡ್ಡ ಉಪಕಾರ ಆಗುತ್ತೆ. ಆಚಾರ್ಯಾತ್ರಿ, ನಾವಿಲ್ಲಿಗೆ ಬಂದಿರೋ ಉದ್ದೇಶನು ತ್ರಿಮೂರ್ತಿ ಲೀಲೆಗೆ ಸಂಬಂಧಪಟ್ಟಿದೆ. ನಿಮಗಂತೂ ತಿಳಿದೇ ಇದೆ, ಮಹಾಶಿವರಾತ್ರಿ ಹತ್ರ ಬರ್ತಿದೆ. ಋಷಿಯಾತ್ರಿ, ಮಹಾಶಿವರಾತ್ರಿ ದಿನ ಕೈಲಾಸಪತಿ ಕೈಲಾಸದಲ್ಲೇ ಇರಬೇಕು. ಅದೇ ಆ ದಿನದ ಮಹತ್ವ ಮತ್ತೆ ಮಹಾನತೆ, ಸಾರ್ಥಕತೆನು. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಾನು ನಿಮ್ಮ ಮಾತನ್ನ ಒಪ್ತೀನಿ ಕಶ್ಯಪ ಋಷಿಗಳೇ. ಈಗ ನೀವು ದೇವಿ ಅನುಸೂಯನ ಈ ವಿಷಯದಲ್ಲಿ ಒಪ್ಪಿಸ್ಬೇಕು. ಶಿವರಾತ್ರಿಯ ದಿನ ಶಿವ ಕೈಲಾಸದಲ್ಲೇ ಇರಬೇಕು. ಒಮ್ಮೆ ಶಿವ ಕೈಲಾಸಕ್ಕೆ ಹೋಗಿಲ್ಲ ಅಂದ್ರೆ ಆಗ ಅಲ್ಲಿ ಶಿವರಾತ್ರಿ ಆಚರಿಸೋದಿಲ್ಲ. ಈಗ ಕೈಲಾಸದಲ್ಲಿ ಮಹಾಶಿವರಾತ್ರಿ ಆಗದೇ ಇದ್ರೆ ಕೇವಲ ಆದಿಶಕ್ತಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಶಿವಭಕ್ತರಿಗೂ ತುಂಬಾ ಕಷ್ಟ ಆಗತ್ತೆ. ನಿಮಗೆ ನನ್ನ ಮಾತು ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮ್ಮೆಲ್ಲರ ಮಾತು ನನಗೆ ಅರ್ಥ ಆಯ್ತು ಋಷಿವರ್ಯ. ನಾನು ನಿಮಗೆಲ್ಲ ಹೇಳೋದೇನು ಅಂದ್ರೆ, ದೇವಿ ಅನುಸೂಯಗೆ ಅರ್ಥ ಮಾಡಿಸೋ ಪೂರ್ತಿ ಪ್ರಯತ್ನನ ಖಂಡಿತ ಮಾಡ್ತೀನಿ. ಮುಂದೆ ಎಲ್ಲ ಮಹಾದೇವನ ಇಚ್ಛೆ. ಬಾಲರೂಪ ಧರಿಸಿರೋದ್ರ ಹಿಂದೆ ಮಹಾದೇವನ ಇಚ್ಛೆ ಏನಿದೆ? ಯಾವಾಗ, ಯಾಕೆ, ಹೇಗೆ, ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಹೇಳು ಮಾಯಾವಿ ದರ್ಪಣ. ನಾನು ತಪಸ್ಸಿಗೆ ಹೋದ್ಮೇಲೆ ಏನೆಲ್ಲ ಆಯ್ತು ಎಲ್ಲ ಹೇಳು ನನಗೆ. ಇದೆಲ್ಲ ಬೇಡ ಅಣ್ಣ. ನೀವ್ ಕೇಳೋದ ಭೂತ ಭವಿಷ್ಯ ವರ್ತಮಾನನ, ಅದು ಈ ದರ್ಪಣದಿಂದ.
ನನ್ನ ಹತ್ರ ಇದೆ ಒಂದು ಯುಕ್ತಿ. ನಿಮಗ್ ಕೊಡುತ್ತೆ ಈ ದರ್ಪಣದಿಂದ ಮುಕ್ತಿ. ಯಾವ ಉಪಾಯ ಇದೆ ನಿನ್ನ ಹತ್ರ? ಈ ದರ್ಪಣನ ಒಡೆದ್ಹಾಕಿ, ಮುದ್ದೆ ಮಾಡಿ, ಚೂರ್ಣ ಮಾಡಿ ಎಲ್ಲದನ್ನು ತಿಂದು ಹಾಕ್ಬಿಡಿ. ಆಗ ಈ ದರ್ಪಣದ ಶಕ್ತಿ ನಿಮ್ಮಲ್ಲಿರುತ್ತೆ ಅಣ್ಣ. ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ನೀರಿನ ತರ ನಿಮ್ಮಲ್ಲಿ ಹರಿಯುತ್ತೆ. ಹೇಗಿದೆ ನನ್ನ ಉಪಾಯ? ಕೇಳಿ ಅಣ್ಣ, ಒಡಿಲ ನಾನಿದ್ದಿಲ್ಲ. ಈ ಮಾಯಾವಿ ದರ್ಪಣನ ಒಡೆಯೋ ಯೋಚನೆನೂ ಮಾಡಬೇಡ. ಏನಾಯ್ತು ಅಣ್ಣ ಅಮರ ಮಹಾನ್? ಯಾಕೆ ದರ್ಪಣ ಒಡೆಯೋದ್ ಬೇಡ ಅಂತಿದ್ದೀರಾ ನೀವು? ನೀನು ಈ ಮಾಯಾವಿ ದರ್ಪಣನ ಒಡೆದು ಹಾಕಿದ್ರೆ ಇದರಲ್ಲಿರೋ ಎಲ್ಲ ಶಕ್ತಿನೂ ನಾಶ ಆಗುತ್ತೆ. ಆಗ ಸಾಮಾನ್ಯಕ್ಕೂ ವಿಶೇಷಕ್ಕೂ ವ್ಯತ್ಯಾಸ ಉಳಿಯೋದಿಲ್ಲ. ನನ್ನಿಂದ ತಪ್ಪಾಯ್ತು ಅಣ್ಣ. ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ. ಅದಕ್ಕೆ ಹೇಳಿದ್ದು ನಿನ್ನ ಬುದ್ಧಿ ಇಲ್ಲಿ ತೋರಿಸೋದು ಬೇಡ. ನಾನು ಮಹಾಸತಿ ಅನಸೂಯ ತ್ರಿಮೂರ್ತಿಗಳನ್ನ ನನ್ನ ಸಂತಾನ ರೂಪದಲ್ಲಿ ಪಡೆಯುವಂತೆ ಪಣ ತೋಡ್ತಾ ಇದ್ದೀನಿ.